ಸ್ವಲ್ಪ ಮುಂದೆ ನಾನು ಈ ಕಡೆಯಿಂದ ಬಂದ್ಬಿಡಿ, ಮುಂದೆ ಹೋಗ್ಬಿಡಿ. ಸ್ವಲ್ಪ ಮುಂದೆ ಹೋಗ್ಬಿಡಿ, ಮುಂದೆ ಹೋಗ್ಬಿಡಿ. ಸ್ವಲ್ಪ ಜಾಗ ಬಿಡ್ಬೇಕು ಸರ್. ಸರ್ ನೀವು ನಿಲ್ಬೇಡಿ ಸರ್, ದಯವಿಟ್ಟು. ಬಸವನ ಗುಡಿ ಮುಂದೋಗ್ಲಿ, ಮುಂದೋಗ್ಲಿ, ಗಾಡಿ ಮುಂದೋಗ್ಲಿ, ಗಾಡಿ ಮುಂದೋಗ್ಲಿ, ಗಾಡಿ ಮುಂದೋಗ್ಲಿ. ಯಾರು ಜೋರಾಗಿ ಬರ್ಬಾರ್ದು. ಒಂದೇ 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 ಒಂದೇ. ಜೈ ಜೈ ಮಾತಾ, ಜೈ ಜೈ ಮಾತಾ, ಜೈ ಜೈ ಮಾತಾ, ಭಾರತ್ ಮಾತಾ, ಭಾರತ್ ಮಾತಾ, सबकी माता, सबकी माता. ಆತ್ಮೀಯ ನಾಗರಿಕ ಬಂಧುಗಳೇ, ಮುಂದೆ ಕಾಶ್ಮೀರದಲ್ಲಿ ಪಾಕಿಸ್ತಾನದ ಪ್ರಾಯೋಜಿತ ಭಯೋತ್ಪಾದಕರ ಒಂದು ತಂಡ ನಮ್ಮ ಹಿಂದೂಗಳ ಮೇಲೆ ಬರ್ಬರವಾಗಿ ಹತ್ಯೆಯನ್ನ ಮಾಡಿರುವುದನ್ನು ಖಂಡಿಸಿ ಬೆಂಗಳೂರಿನ ದಕ್ಷಿಣದ ಸಂಸದರಾದ ಬೆಂಗಳೂರಿನ ದಕ್ಷಿಣದ ಜೈ ಶ್ರೀರಾಮ್. ನಿಧಾನವಾಗಿ ಬನ್ನಿ, ಗುಂಪಾಗಿ ಬರಬೇಡಿ. ಇನ್ನು ದೊಡ್ಡದಾಗಿ ಕಾಣುತ್ತೆ ನಮ್ಮ ಶಕ್ತಿ. ನಮ್ಮ ಶಕ್ತಿಯನ್ನ ಇನ್ನು ದೊಡ್ಡದಾಗಿ ತೋರಿಸೋಣ. बोला भारत माता की, बोला भारत माता की, बोला भारत माता की. ಒಂದೇ ಒಂದೇ. ನಡೆದಂತಹ ಪಾಕಿಸ್ತಾನದ ಪ್ರಾಯೋಜಿತ ಭಯೋತ್ಪಾದಕರು ನಮ್ಮ ಹಿಂದೂಗಳನ್ನ, ನೀವು ಹಿಂದೂನ ಅಂತ ಕೇಳಿ ಕೇಳಿ ಅವರನ್ನ ಬರ್ಬರವಾಗಿ ಹತ್ಯೆ ಮಾಡುವುದನ್ನು ಖಂಡಿಸಿ ಇವತ್ತು ಬೆಂಗಳೂರಿನಲ್ಲಿ ಸಾವಿರಾರು ಜನ ದೇಶಭಕ್ತರು ಮೊನ್ನೆ ಪೆಹಲ್ಗಾಮ್ನಲ್ಲಿ ಹಿಂದೂಗಳ ಮೇಲೆ ಆದಂತಹ ಅಮಾನವೀಯ ಭಯೋತ್ಪಾದನಾ ಕೃತ್ಯದ ವಿರುದ್ಧ, ಮರ್ಡರ್ನ ವಿರುದ್ಧ ಇವತ್ತು ರಸ್ತೆಗಿಳಿದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಸ್ಲಾಮಿ ಭಯೋತ್ಪಾದನೆಯನ್ನ ಭಾರತದಿಂದ ಬೇರ್ ಸಮೇತ ಕಿತ್ತಾಕ್ತೇವೆ ಅನ್ನುವಂಥ ಹೋರಾಟದ ಸಂಕಲ್ಪವನ್ನು ಜನ ತಗೊಳ್ತಾ ಇದ್ದಾರೆ. ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಈಗಾಗಲೇ ಪಾಕಿಸ್ತಾನದ ವಿರುದ್ಧವಾಗಿ ಸಾಕಷ್ಟು ರಾಜತಾಂತ್ರಿಕ ಕ್ರಮಗಳನ್ನು ತೆಗೆದುಕೊಂಡಿದೆ. ಬರುವಂಥ ದಿವಸದಲ್ಲಿ ದೇಶದ ಸೈನ್ಯ, ದೇಶದ ಸರ್ಕಾರ ಪಾಕಿಸ್ತಾನಕ್ಕೆ ಯಾವ ಭಾಷೆ ಅರ್ಥ ಆಗುತ್ತೋ ಅದೇ ಭಾಷೆಯಲ್ಲಿ ಪ್ರಧಾನಮಂತ್ರಿಗಳು ಹೇಳಿದಂಗೆ ಭಯೋತ್ಪಾದಕರನ್ನು ಹುಡುಕಿ ಟ್ರ್ಯಾಕ್ ಮಾಡಿ ಅವರು ಕನಸು ಮನಸ್ಸಿನಲ್ಲೂ ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕಾಗದಲ್ಲೇ ಇರುವಂಥ ಕಠಿಣ ಶಿಕ್ಷೆಯನ್ನ ಭಾರತ ಪಾಕಿಸ್ತಾನದ ಈ ಟೆರರಿಸ್ಟ್ಗಳಿಗೆ ಕೊಡುತ್ತೆ. ದೇಶದ ಜನ ಸರ್ಕಾರದ ಜೊತೆಗಿದ್ದೇವೆ, ಪ್ರಧಾನಮಂತ್ರಿಗಳ ಈ ಹೋರಾಟದ ಜೊತೆಗೆ ನಾವಿದ್ದೇವೆ.
ಒಂದು ಧ್ವನಿಯಿಂದ ನಾವಿದ್ದೇವೆ ಅನ್ನುವಂಥ ಸಂದೇಶವನ್ನ ಇವತ್ತು ಬೆಂಗಳೂರಿನಿಂದ ದೇಶಕ್ಕೆ ಜನ ಕೊಡ್ತಾ ಇದ್ದಾರೆ. ಸರ್, ಈಗ ಸಿಎಂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದ್ ಕಡೆ ಹೇಳಿದ್ದಾರೆ, ಯುದ್ಧ ಬೇಡ, ಸತ್ತವರು ವಾಪಸ್ ಬರ್ತಾರ ಅಂತ ಒಂದ್ ಕಡೆ ಮಾತಾಡಿದ್ದಾರೆ. ನೋಡಿ, ಸಿದ್ದರಾಮಯ್ಯನವರಿಗೆ ಒಂದ್ ನಿಮಿಷ, ಸಿದ್ದರಾಮಯ್ಯನವರು ಮತ್ತೆ ಕಾಂಗ್ರೆಸ್ ಪಾರ್ಟಿಗೆ ಭಯೋತ್ಪಾದನೆಯನ್ನ ಹೇಗೆ ಹತ್ತಿಕ್ಕಬೇಕು ಅನ್ನೋವಂಥದ್ದನ್ನ ಬಿಜೆಪಿಗೆ ಪಾಠ ಹೇಳುವಂತ ನೈತಿಕ ಅಧಿಕಾರನೇ ಇಲ್ಲ. ಇವತ್ತು ಈ ದೇಶದಲ್ಲಿ ಮುಸ್ಲಿಂ ಭಯೋತ್ಪಾದನೆ ಈ ಮಟ್ಟಕ್ಕೆ ಬೆಳೆದಿದೆ ಅಂತಂದ್ರೆ ಅದಕ್ಕೆ ನೀರು ಗೊಬ್ಬರ ಹಾಕಿ ಪೋಷಣೆ ಮಾಡಿರುವಂತದ್ದೇ ಕಾಂಗ್ರೆಸ್ ಪಾರ್ಟಿ ಮತ್ತು ಕಾಂಗ್ರೆಸ್ ಪಾರ್ಟಿಯ ವೋಟ್ ಬ್ಯಾಂಕ್ ರಾಜಕಾರಣ. ಅವ್ರ ಸ್ವಂತ ಪಾರ್ಟಿ MLA ಮನೆಗೆ ಪುಲ್ಕೇಶಿ ನಗರದಲ್ಲಿ ಇದೇ ಭಯೋತ್ಪಾದಕ ಮನಸ್ಥಿತಿಯ ಭಯೋತ್ಪಾದಕರು ಬೆಂಕಿ ಇಟ್ಟು ಭಸ್ಮ ಮಾಡಿದಾಗ, ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆ ಮೇಲೆ ಅಟ್ಯಾಕ್ ಆದಾಗ, ಅಟ್ಯಾಕ್ ಮಾಡಿದಂತ ಭಯೋತ್ಪಾದಕರನ್ನ ಒದ್ದು ಒಳಗಾಕುವಂತ ಒಂದು ಧೈರ್ಯ, ಅದನ್ನ ಖಂಡಿಸುವಂತ ಧೈರ್ಯ, ಅವ್ರ ಪಾರ್ಟಿಯ ಶಾಸಕರನ್ನ ಜೊತೆಗೆ ನಿಂತ್ಕೊಳ್ಳುವಂತ ಧೈರ್ಯ ಕಾಂಗ್ರೆಸ್ ಪಾರ್ಟಿಗಿಲ್ಲ. ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ಟಂತವ್ರ ಮೇಲೆ ಕ್ರಮ ತಗೊಳ್ಳುವಂತ, ಅವ್ರ ವಿರುದ್ಧ ಖಂಡನೆ ಮಾಡುವಂತ ಧೈರ್ಯ ಕಾಂಗ್ರೆಸ್ ಪಾರ್ಟಿಗಿಲ್ಲ. ಅಂತ ಕಾಂಗ್ರೆಸ್ ಪಾರ್ಟಿ ಯಾರು ಅವ್ರ ಪಾರ್ಟಿ MLA ಜೊತೆಗೆ ನಿಂತ್ಕೊಳ್ಳೋಕ್ಕಾಗಲ್ವೋ, ದಲಿತ ಸಮಾಜದಿಂದ ಬಂದಿರುವಂತ MLA ಜೊತೆ ನಿಂತ್ಕೊಳ್ಳೋಕೆ ಧೈರ್ಯ ಇಲ್ವೋ, ಅಂತ ಕಾಂಗ್ರೆಸ್ ಪಾರ್ಟಿ ಇವತ್ತು ಪಾಕಿಸ್ತಾನದ ಮೇಲೆ ಏನ್ ಮಾಡಬೇಕು ಮಾಡಬಾರದು ಅಂತ ಮೋದಿಗೆ ಹೇಳ್ಕೊಡ್ತಾ ಇದ್ದಾರ. ಸಿದ್ದರಾಮಯ್ಯನವ್ರಿಗಾಗ್ಲಿ ಕಾಂಗ್ರೆಸ್ ಪಾರ್ಟಿಯ ಪ್ರತಿಯೊಬ್ಬರಿಗೂ ನಾ ಹೇಳೋದಿಷ್ಟೇನೆ, ಈಗಲಾದ್ರೂ ದೇಶದ ಜೊತೆಗೆ ನಿಂತ್ಕೊಳ್ಳುವಂತ ಒಂದು ಹಿಮ್ಮತ್ತನ್ನ ತೋರಿಸುವಂತದ್ದನ್ನ ಮಾಡಿ. 70 ವರ್ಷಗಳ ಕಾಲ ಸಾಬ್ರಿಗೆ, ಮುಸಲ್ಮಾನರಿಗೆ ನಿಮ್ಮ ವೋಟ್, ಅವರ ವೋಟ್ಗೋಸ್ಕರ ನಿಮ್ಮ ಪಾರ್ಟಿಯನ್ನ, ಆತ್ಮಸಾಕ್ಷಿಯನ್ನ, ದೇಶವನ್ನ ಮಾರಿಬಿಟ್ಟಿದ್ದೀರಿ. ಇನ್ನಾದ್ರೂ ಕೂಡ ದೇಶದ ಐಕ್ಯತೆಗೋಸ್ಕರ, ದೇಶದ ಸಮಗ್ರತೆಗೋಸ್ಕರ ಇನ್ನಾದ್ರೂ ಕೂಡ ದೇಶದ ಸರ್ಕಾರ ಜೊತೆಗೆ ನಿಂತ್ಕೊಳ್ಳುವಂತ ಒಂದು ಧೈರ್ಯ ತೋರಿಸಿ. ಇಲ್ಲ ಅಂತಂದ್ರೆ ಇತಿಹಾಸ ನಿಮ್ಮನ್ನ ಬಹಳ ಕೆಟ್ಟದಾಗಿ ನೆನಪಿಟ್ಕೊಳ್ಳುತ್ತೆ.